ಸ್ಕೂಲ್ ಶುರುವಾಗಿ 2 ದಿನ ಕಾಲನ ಬೇಸರ ಆಗೋತಲ್ಲ. ಈ 2 ತಿಂಗಳು ಬ್ಯಾಸ್ಗೆ ಇರೋದು ಅದು ಹೆಂಗಾಗೋತ ಕಣ. ಯಾವ ಕಾಲಕ್ಕೆ ನಾನ್ ಬೇರೆನ ಇರ್ಲಿಲ್ವ ಊರಾಗೆ. ರಾಜ ಕೊಟ್ಟಂಗೆ ಅನ್ನಿಸ್ತಿಲ್ಲ ಕಣ. ಎಲ್ಲ ದಸರಾ ರಾಜ ಕೊಟ್ಟಿದ್ದಾರೆ. ಒಂದ 15 ದಿನ ಮಂಗೆ ಅನ್ನಿಸ್ತಾ ಅಷ್ಟೇನೆ. ನಾವಿನ್ನ ಯಾತ ಮಾಡ್ಬೋದಾಯ್ತು. ಯಾವಾಗಪ್ಪ ಅಂತ ನಂಗೂ ಬೇಜಾರಾಕೈತಿ. ತೆಗ್ದಿತ್ತಿಂದ ಒದಿತೀನಿ ನೋಡ್ ಮಕ್ಕಿ ನನ್ನ ಮಗನೇ. ಊರು ಹೋಗ್ತೀನಿ ಅಂತಾನೆ 1 ತಿಂಗಳು ಅಮ್ಮಗೆ ಹೋದ. ಈಗ ನೋಡಿದ್ರೆ ದಸರಾ ರಾಜ ಕೊಟ್ಟಂಗೆ ಅಂತಾನೆ. ಇವ್ ನಾಳೆ ಚೆನ್ನಾಗಿ ಕೇಳ್ತಂಕ ನಾನೇನ್ ಬೇಕು ಅಂತ ಹೋದ್ನೆ. ಅಲ್ಲಿ ನಮ್ಮ ಅತ್ತಿಗೆ ಹುಷಾರಿರ್ಲಿಲ್ಲ ಅಂತಾನ ನಾವು ಹೋಗಿದ್ವಿ. ನಮ್ಮ ಅಜ್ಜಿ ನೋಡಿದ್ರೆ ಅಲ್ಲೇ ಬಿಟ್ಟು ಅದೇ ಬಂತು. ನಾನೇನ್ ಮಾಡ್ಲಿ? ಏನ್ ಮಾಡ್ತಾನೆ ಅಂತೆ ಅಲ್ಲಿ ಹೊಳ್ಬೇಕಾಯ್ತು. ನಾನು ಊರಿಗೆ ಬಿಟ್ಟು ಬರ್ರಿ ಅಂತಾನ ಹೊಳ್ಬೇಕಾಯ್ತು. ಗೊತ್ತಿದ್ರೆ ಕರ್ಕೊಂಬಂದ್ ಬಿಟ್ಟೋದಾರ. ನೀನು ನನ್ನ ಮಗ ಅಲ್ಲನ ಏನನ ಕೋಳಿ ಪಾಳಿ ಎಲ್ಲ ತಂದು ಇಕ್ಕರನ್ನ ಚೆನ್ನಾಗಿ ತಿನ್ಕೊಂಡ್ ಅಲ್ಲೇ ಇದ್ದ. ಇಲ್ಲ ಕಣ ಲೋಕೆ. ದಿನ ಏನ್ ಕೋಳಿ ಸಾರು ಮಾಡಕ್ಕೆ ಏನು ಕೋಳಿ ಪಾರಮಿಕ್ಕಿದ್ದಾರೆ ಅವರು. ಇಲ್ಲ ಮತ್ತೆ ಮಾತ್ರ ದಿನ 2 ಬೆಳಿಗ್ಗೆ ಸಾಯಂಕಾಲಕ್ಕೊಂದು ತಿಂದಿವೆ ಕಣ. ಕೋಳಿ ಮಾತ್ರನ ವಾರಕ್ಕೊಂದ್ಸತಿ ತರೋರು. ಯಾವಾರೇ ಮಂಜುನ ಅಣ್ಣ ಹಂಗಾದ್ರೆ ಬೇಸಿಗೆ ರಜೆ ಆದ ಒಳಗೆ ನಿಮ್ದಿಗೆ ಚೆನ್ನಾಗಿ ಬ್ಯಾಟಿಂಗ್ ಆಗ್ಬಿಟ್ಟೈತೆ. ಹಂಗೇನಿಲ್ಲ ಕಣಪ್ಪ. ಅಲ್ಲಿ ಒಂಚೂರವರು ಶ್ರೀಮಂತ ಅಲ್ವೇ, ಅದಕ್ಕೇನ ಅವ್ರ ಮನೆಗೆ ಯಾವಾಗ್ಲೂ ದಿನಾನು ಮತ್ತೆ ತಿಂತಾನೆ ಇರ್ತಾರೆ ಅಂತೆ. ನಾನು ಆಗಿದ್ನಲ್ಲ ನಂಗೂ ಹಂಗೆ ಕೊಟ್ರು. ಅರೇ ಐಸಾಕ್ಯ ನಮ್ದಿಗೆ ಈಗ ಗೊತ್ತಾಗ್ಬಿಟ್ಟು. ನಿಮ್ದಿಗೆ ದಿನಾಗೆ ಮಟ್ಟೆಗೆ ತಿಂದು ಕೋಳಿಗೆ ತಿಂದು ಕೋಳಿಗೆ ತಿನ್ಬೇಕನ್ನ ಆಸೆಗೆ ಹೊರಟಾಗ್ಬಿಟ್ಟೈತೆ ಅಲ್ಲ. ನಮ್ದಿಗೆ ಹೋಗ್ಬಿಟ್ಟು ಚಿಕ್ಕಂದ ಅಜ್ಜಿ ಕೋಳಿಗೆ ಕಿಡ್ನಾಪ್ಗೆ ಮಾಡ್ಕೊಂಡು ಬಂದ್ಬಿಟ್ಟು ಫ್ರೈಗೆ ಮಾಡೋಣ ಆಟ ಮುಂದಿನ ತಂದಿರೆ. ಅರೇ ಬೇಡ ಕಣ ಪಾಶ, ಇನ್ನ ಚೆನ್ನಾಗಿ ಆಗ್ಲಿ ಅಂತ ಸಿಲ್ಗೆ ಕಾರ್ನಾಗೆ ಹೇಳ್ಕೊಂಡು ನಮ್ದಿಗೆ ಹಿಂಗೆ ಮಾಡ್ಬಿಟ್ಟೈತೆ ನಮ್ದು. ಹ್ಞೂ ಕಣಪ್ಪ ನೋಡಿ ಅಂತ ನಾನು ಕೋಳಿ ಉಂಟು ನನ್ನ ಮಗ. ನೋಡು ಅವನ್ ಮಾತ್ರ ಚೆನ್ನಾಗಿ ತುಂಬ ಬಂದಿದ್ದಾನೆ. ನಮ್ಮನ್ ಮಾತ್ರನ ಏನ್ ಪಾಪ ಕೋಳಿ ಮೊಟ್ಟೆ ಅಂತಂದ್ರೆ ನೋಡಿದ್ರೆ ಆಗಲ್ವೇನೋ ಅಮ್ಮಂಗೆ. ಸಿಕ್ಕಜಿರ್ ಕೋಳಿ ಇನ್ನೊಂಚೂರು ದಪ್ಪಗಾಗ್ಲಿ ಇನ್ನ ಎಳೆವು ಅವು ಇವು ಅಂತಾನ ನಮ್ಮ ಕೈಲಿ ಕಾರಣ ಹೇಳ್ತಾನೆ. ನೋಡಿ ಹೆಂಗ್ ಸಿಗಾಕೊಂಡೆ ಈಗ. ಅಷ್ಟ ಅಲ್ದೆ ಹೇಳ್ತಾರೆ ಕಳ್ಳನ್ ನಂಬಿರೋ ನಾವು ಕುಳ್ಳನ್ ನಂಬಾರ್ದು ಅಂತಾನೆ ಕೋಳಿ ಮಿಂಡ್ರಿ ನನ್ನ ಮಗ. ಸುಮ್ಕಿರಲು ಸಿಕ್ಕೋಗಿ ಕೋಳಿ ಬ್ಯಾರೆ ಮಾರ್ಬಿಡ್ತೈತೆ. ಇವತ್ತಲ್ಲ ನಾಳಿಕೆ ಒಂದಲ್ಲ ಒಂದ್ ಕೋಳಿ ನಮ್ದೆ ಹಂಗೆ ಕಿಡ್ನಾಪ್ ಮಾಡ್ಕೊಂಬಂದು ಕಾಯ್ಕೊಂಡ್ರೆ ಹಾಕೈತೆ. ಈಗ ಕೋಳಿ ಬಿಡ್ರೆ ನೇರಳೆ ಗಿಡ ಮಾವಿನ ಗಿಡ ಇದ್ರ ಬಗ್ಗೆ ಮಾತಾಡ್ರಿ. ಮಾವಿನಕಾಯಿ ಮಸ್ತ್ ಆಗವಿ. ಈ ಸತಿ ಎಲ್ಲಾನು ಮಾವಿನಕಾಯಿ ಕೀಳಕ್ ಹೋದ್ರೆ ಹೋಗೇ ಇಲ್ಲ. ನೇರಳೆನ್ಗೂ ಹೋಗಿಲ್ಲ ಮಾವಿನನ್ಗೂ ಹೋಗಿಲ್ಲ. ಹೇಳ್ರಿ ಅರೇ ಮಾವಿಂದ ಕಾಯಿ ಐತೆ. ಅರೆ ಮಂಜಿನಣ್ಣ ಕರೆಕ್ಟ್ ಮಂಜಿನಣ್ಣ. ಈ ಸಲ ಈ ಮಾವಿಂದ ಗಿಡ ಅದು ಒಳಗೆ ಸಿಕ್ಕಾಪಟ್ಟೆ ಮಾವಿಂದ ಕಾಯಿಗೆ ಬಿಟ್ಬಿಟ್ಟಿತ್ತು. ನಮ್ದಿಗೆ ಹೋಗಿ ಕಿತ್ಕೊಂಡು ಬರೋಣ ಅಂದ್ರೆ ಯಾರಾದ್ರೂ ಇಟ್ಕೊಂಡು ಏರ್ಗೆ ಬಿಟ್ರೆ ಆಯ್ತು ಅಂದ್ಬಿಟ್ಟು ಭಯಾದು ಪಟ್ಕೊಂಡ್ಬಿಟ್ಟು ಹೋಗಿರ್ಲಿಲ್ಲ. ಮುಖಣಪ್ಪ ನಮ್ಮ ಊರ್ನ ಈ ಸತಿನ ಮಾವಿನ ಗಿಡಗಳೆಲ್ಲ ನಾವು ಬೋಲು ಮಾವಿನಕಾಯಿ ಬಿಟ್ಟಿದ್ವಿ ಅಂತೆ. ನಮ್ಮ ಅಜ್ಜಿ ನಂಗೆ ಅಂಬೋದು. ನಾನಿನ್ನ ಊರಿಂದ ಬರೋವಷ್ಟಕ್ಕೆ ಆರನೇ ಎಷ್ಟೊಂದು ಜನ ಕಿತ್ತಿದ್ರು. ಇನ್ನ ಕೆಲವರು ಹಂಗೆ ಕಣ ಎಲ್ಲೋ ಮುಂಜ. ಆದ್ರೆ ಕಾಯಲ್ಲ ಹಾಲನ ಹಣ್ಣಿಗೆ ಬಂದವೆ. ಕೆಲವಂತುನ ಗಿಡದಾಗನ ಹಣ್ಣಾಗಿ ನಿಂತಕೊಂಡು ಯಾರೂನು ಮಾಯನ ಮೂಸೆ ನೋಡ್ತಿಲ್ಲ. ಗಿಡದಾಗ ಹಣ್ಣಾಗ ಹಂಗಂಗೆ ಬಿದ್ದೋಕಾವೆ. ಹೌದಾ ಯಾರವ್ರಾಗಲ್ಲ ಲೋಕಿ. ನಾನಂತೂ ಇಲ್ಲೆಲ್ಲೂ ನಮ್ಮ ಮನೆ ಅಕ್ಕಪಕ್ಕ ಸುತ್ತಮುತ್ತದಾಗೆ ಎಲ್ಲೂ ನೋಡಿಲ್ಲಪ್ಪ. ಕೋಳಿ ಮುಂದೆ ನನ್ನ ಮಗನೇ ನಮ್ ಸೋಮೇರು ಇಲ್ವೇ ಮೋಟ್ ಸೋಮೇರವು ಮಾವಿನಕಾಯಿ ಸತಿನ ಯಾರಿಗೂ ಗಿಡ ಕೊಟ್ಟಿಲ್ವಂತೆ. ಆಮೇಕಿಂದನ ಅವ್ರ ಮನೆಗೆ ಆಗೋ ಅಷ್ಟು ಕಿತ್ಕೊಂಡು ಹೋಗ್ಯವ್ರೆ. ಇನ್ಮಿಕ್ರವೆಲ್ಲ ಹೋಗ್ಲಿ ಬಿಡಿ ಅಸೆಟ್ಗೆ ಅಕ್ಕಿ ಪಕ್ಷಿ ಇಲ್ಲ ಓಡಾಡ್ರೆ ಯಾರನ್ನ ಕಿತ್ಕೊಂಡು ತಿನ್ಲಿ ಅಂತ ಬಿಟ್ಟಿದ್ದಾರೆ. ಆಮೇಕಿಂದನ ಗೌಡ್ರು ಅಲ್ದಾಗೆ ಇನ್ನನ ಬಲ್ತಿರೋನು ಒಂದು 2 ಗಿಡ ಹಂಗೆ ಇರೋಕೊಳು. ಗೌಡ್ರು ಕಿತ್ಕೊಂಬಕ್ಕೆ ಅಂತಾನ ಗಿಡ ಮಾರಿದ್ರಲ್ಲ ಗೌಡ್ರು ಅವರು ಹಂಗೆ ಬಿಟ್ಟು ಹೋಗಿದ್ದಾರೆ. 2 ಗಿಡದಾಗ ನೀವೇ ಕಿತ್ಕೊಳ್ರಿ ಅಂತಾನೆ. ಅವ್ 2 ನೋಡಪ್ಪ ಗೌಡ್ರದ್ರಾಗೆ ಮೋಟ್ ಸೋಮೇರದ್ರಾಗೆ ಮಸ್ತ್ ಆಗಿದವಿ. ಹಲೋ ಲೋಕೆ ಮೋಟ್ ಸೋಮೇರ ಇನ್ನನ ಗಿಡ ಸಣ್ಣ ಕಣ. ಅದ್ರಾಗ ಯೋಸ್ ಬಿಟ್ಟವಿನ್ನ
ಅಯ್ಯ ನೀನಲ್ಲೂ ಮುಂಜಾನೆ ಗಿಡ ಕಣ ಗೊತ್ತಾಗಲ್ಲ ಅಂಬೋದು. ಅವರು ಅದೆಂತನು ಖುಷಿ ಗಿಡ ಹಾಕಿರೋದು, ನಮ್ಮಷ್ಟು ಇದಾವ ಅಷ್ಟೇ ಗಿಡ. ಅಪ್ಪಿ ಯೋಸ ಅಂದ್ಬಿಟ್ಟಿದಾವ ಗೊತ್ತೆ ಮಾವಿನಕಾಯಿ. ನೀನ್ ನೋಡಿಲ್ಲ ಅಂತ. ಹೌದಾ, 30 ಸಾವಿರಗೆ ಆಪಾಟಿ ಬಿಟ್ಟಿದ್ದೇವೆ ಮಾವಿನಕಾಯಿ. ನಂಗೇನು ಅನುಮಾನನಪ್ಪ. ಅರೆ ಚಾಮಂದಿದಣ್ಣ ನುಗ್ಗೆ ಇಲ್ಲ ಮನೆಗೆ ಇಲ್ಲ. ಅರೆ ಲೋಕನಣ್ಣ ಹೇಳ್ತಾ ಇರೋದು ಸಚ್ಚಿ. ನಿಜ ಐತೆ. ನಿಮ್ದಿಗೆ ಊರಿಗೆ ಹೋಗ್ಬಿಟ್ಟಿತ್ತು ಅವಾಗ ನಮ್ದಿಗೆ ಲೋಕನಣ್ಣಗೆ ಜೊತೆಗೆ ಸೇರ್ಕೊಂಡ್ಬಿಟ್ಟು ಆ ಸುಮಿಂದು ಹಾಕೋದು ಹೊಲಾದು ಮಾವಿದ್ದು ಗಿಡದು ಹೊಲಾದು ಹತ್ರ ಹೋಗ್ಬಿಟ್ಟಿತ್ತು. ಅಲ್ಲಿ ದೇತ್ರೆ ಅರೆ ಚೋಟ ಚೋಟ ಗಿಡದು ಅಲ್ಲೇ ಎಷ್ಟೊಂದು ಮಾವಿನಕಾಯಿಗೆ ಬಿದ್ಬಿಟ್ಟಿತ್ತು. ಹೌದೇ? ಅಯ್ಯ ಪಂಡ್ರಪಟ್ಟುಗಳ ನಿಮ್ ತಲೆಗೇನ್ ಕಿಡ್ನಿ ಐತೆ? ಏನ್ರಲ್ಲ ನಮ್ ಬಂದ್ ದೇವಸ್ಥಾನ ಆತು, ಊರಿಂದ ಬಂದ್ ದೇವಸ್ಥಾನ ಆತು, ಅಲೆ ಸ್ಕೂಲ್ ಶುರು ಆತು. ಸ್ಕೂಲ್ ಬಾಗ್ಲು ತೆಗೆದು ಅಲೆ ಹೋಗ್ಕಾಯಿ. ನಿಮ್ ಯಾರು ಉಗುಳಾರಿಲ್ವೇ? ಆಗ್ಲೇ ಹೇಳ್ಬೇಕು ತಾನೆ ಮಾವಿನಕಾಯಿ ಮಸ್ತಾಗಿದಾವೆ ಅಂತಾನೆ. ಇಷ್ಟತನ ಇಷ್ಟಿರ್ತಕನ ಯಾರನ್ನ ಬಿಟ್ಟಿರ್ತಾರೆ ಗಿಡದಾಗೇನ? ಬೋ ಯೋಸ್ತಿಂಬ ಆಯ್ತು ಮಾವಿನಕಾಯಿ ಎಲ್ಲ ಹಾಳು ಮಾಡಿಕ್ಕಿರಿ ಹೋಗ್ರ ಎಲ್ಲ. ನಂಗೆ ಗೊತ್ತು, ನಿನ್ಗೆ ಗೊತ್ತಿಲ್ಲ ಅಂಬೋದು. ಸ್ವಾಮಿ ಯಾವಾಗ್ಲೂ ರೇಗಿಸ್ತಾನೆ ಇರ್ತಾನೆ. ಅವ್ರು ಅಲ್ ಕಡೆಗೆ ನಿಮ್ಮ ತೆಂಗಿನ ಗಿಡಗಳು ಆ ಕಡೆಗೆ ಇರೋದು. ಇನ್ 2 ದಾಟಿರ್ ನಿಮ್ ತೆಂಗಿನ ಗಿಡನಪ್ಪ. ನೀನ್ ನೋಡ್ಗಿಡ್ಕೊಂಡ್ ಬಂದಿದ್ದೆ ಅಂತಾನ ನಾನ್ ಸುಮ್ಮನಾಗಿದ್ದೆ. ನಿನಗ್ ಗೊತ್ತಿಲ್ಲ ಅಂಬತ್ ನಂಗೆ ಹೆಂಗ್ ಗೊತ್ತು? ಹೇಳೋ ಲೋಕಿ ಅಂತ ಕೆಲಸ ಮಾಡಿದ್ರಿ ನೀವಿಬ್ರು. ಒಂದ್ ಮಾತ ನೊಂದಿದೆ, ಬಿಡ್ಲಿ ಬಿಡ್ದಲೇ ಇರ್ಲಿ ಹೋಗ ಒಂದ್ಸತಿನ ಒಯ್ದವೋ ಇಲ್ವೋ ಅಂತಾನೆ ನೋಡ್ಕೊಂಡ್ ಬರ್ಬೋದಾಯ್ತು. ನೀವು ನೋಡ್ರಿ ಇವಾಗ ಹೇಳ್ತಿದ್ದೀರ ಕಣ್ರ. ಅರೆ ಮಂದಿದಣ್ಣ ಲೋಕನಣ್ಣ ಹೇಳ್ತಾ ಇರೋದು ಸರಿ ಐತೆ. ಅರೆ ನಿಮ್ದಿಗೆ ಮಾಲೂಮೆ ಮಾವಿಂದು ಕಾಯಿ ಬಿಟ್ಬಿಟ್ಟಿರೋದು ನಿಮ್ದಿಗೆ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ದಿಗೆ ಸುಮ್ಮನೆ ಆಗ್ಬಿಟ್ಟು. ಎಲ್ಲ ನೀವೇ ಅನ್ಕೊಂಡ್ಬಿಡ್ರ. ನಾನೊಂದ್ ಮಾತು ಕೇಳ್ಬಿಟ್ರೆ ನಂಗೆ ಯಾತದು ಹೇಳ್ಬೇಡ್ರಿ. ಏನ್ ನಾನೇನು ಎಲ್ಲಾರ ವಾದನು ಸರ್ವೆ ಮಾಡಕ್ ಹೋಗ್ತೀನಿ. ಅವ್ರ ಯಾರನ್ನ ನನ್ನ ಗೌಡ್ರು ಸರ್ವೆ ಮಾಡಕ್ ಕರ್ಸಿದ್ರಲ್ಲ, ಉದ್ದ ಅಳತೆ ಅಗಲ ಏಟು ಅಂತಾನೆ ಹಂಗ ಸರ್ವೆ ಮಾಡಕ್ ಹೋಗಿದ್ದೆ ನಾನು. ಹೇಳಿದ್ರೆ ಗೊತ್ತಾಗಿರೋದಪ್ಪ, ನಂಗೆ ಏನ್ ಗೊತ್ತು. ಒಂದ್ ಕೆಲಸ ಮಾಡೋಣ ಆಗಿದ್ದಾಗೈತೆ. ಈಗ ಯಾರು ಹೇಳ್ದಂಗೆ ನಡಿ ಹೋಗೋಣ. ಹೊಲ್ತಕ್ ಹೋಗ್ಬಿಟ್ಟು ಮಾವಿನಕಾಯೋ ಹಣ್ಣು ಯಾತನೇ ಇರ್ಲಿ ಸುಮ್ಮನೆ ತರ್ಕೊಂಡು ಅದೇ ಬರೋ ನಡಿಲಿ ಹೇಳ್ತೀನಿ. ಹಲೋ ಮುಂದೆ ನಾವ್ ಹಿಂಗ್ ಹೋಗಿರೋದು ಯಾರು ಹೇಳ್ದಂಗೆ ಮಾವಿನಕಾಯಿ ಕೀಳಕ್ ಹೋಗಿರೋದೇನೋ ಪುಟ್ರಂಗಜ್ಜಿ ಗೊತ್ತಾತು ಅಂತಂದ್ರೆ ಸಗಣಿ ಬಾಸಕ ತೊಟ್ಟಿ ತಗೊಂಡ್ ಗೊಬ್ಬರ ಆಗ್ತೈತಿ ಎಲ್ಲಾರ್ಗು. ಲೋಕೆ ಇವನೊಬ್ಬ ಯಾತ್ರಕೊಂಡ್ ಸಾಯ್ತಾನಪ್ಪ ಎಲ್ಲದಕ್ಕೂ. ಪುಕ್ಕುಗ್ ನನ್ನ ಮಗ ಅವನು. ಅಜ್ಜಿಗೆ ಗೊತ್ತಾದ್ರೆ ತಾನೆ ಸಗಣಿ ಎತ್ತಾಕ ಬಾಸಾಕ ತೊಟ್ಟಿ ತಗೊಂಡ್ ಮ್ಯಾಕ್ ಹಾಕೋದು. ಹೇಳದೆ ಬೇಡ, ಗೊತ್ತೇ ಆಗಲ್ಲ. ನಾವು ಹಿಂಗೆ ಹೋಗಿದ್ವಿ ಲೋಕಿರು ಅಲ್ತಾಗೆ ಕಿರ್ಕೊಂಬಂದಿದ್ರಿ ಅಂತೆ. ಲೋಕಿರು ಅಮ್ಮಯ್ಯ ಕೊಡ್ತು ಅಂತ ನಾನು ಹಂಗೆ ಬುಲ್ಡೆ ಹೊಡಿತೀನಿ. ನೀನು ನಿಮ್ ಮನೆಗೆ ಪುಟ್ರಂಗಜ್ ಕೊಡ್ತು ಅಂತ ನೀನ್ ಬುಲ್ಡೆ ಹೊಡಿ. ಆಗ ಯಾರಿಗೂ ಗೊತ್ತಾಗಲ್ಲ. ಹೆಂಗೈತೆ ಐಡಿಯಾ? ಅರೆ ಬಹುತ್ ಅಚ್ಚಾಯಿ ಬಂದಿದ್ದಣ್ಣ. ಟಿಕಮ್ಮಸ್ಕೊಂಡಿರೋ 1 ನಿಮಿಷ ಪಾಸ. ಇವ್ ಬಹುತ್ ಅಚ್ಚಾಯಿ ಏನಂತ ಅಚ್ಚಾಯಿ. ಲೋ 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 ಮಂಜ, ನನಗ್ ಬಾಯಿ ಹಾಕಿದ್ಕಣಲ್ಲ, ಆದ್ರೂ ಹೆಂಗನ ಗೊತ್ತಾಗ್ಬಿಟ್ರೆ ಅಂತ ಭಯ ಕಣ. ಅಯ್ಯೋ ನಾನು ಹೇಳಿಲ್ಲ ಪುಕ್ಲ ಅಂತಾನೆ. ಯಾರ ಹೇಳಕ್ ಹೋಗ್ತಾರೆ? ಹೇಳಿದ್ ನಾವ್ ಹೇಳ್ಬೇಕು. ನಾವಂತೂ ಹೇಳಲ್ಲ. ಪಾಸ ನಮ್ 3 ಜನದ ನನ್ನ ಮಗ ನಿನ್ ಬಾಯ ಸರಿ ಇಲ್ವಾ ನೀನು? ಹೋಗಿ ಪಸಕ್ನ ಹೇಳ್ಬಿಡ್ತೀಯ ನನ್ನ ಮಗ ನಿಮ್ಮ ಅಮ್ಮನ ಕೈಲಿ. ಆಮೇಲೆ ಬಾನು ಅಂತ ಬಂದು ಏನ್ ಬಿಟ್ಟಿಂದ್ರಂಗಿದ್ದಿ ಅದೆಲ್ಲ ಹೋಗಿ ಮಾವಿನಕಾಯಿ ತರ್ಕೊಂಬಂದವ್ರೆ ಅಂತ ಹುಡುಗರು ಅಂತ ಕೇಳಿದ್ರೆ ಅಲ್ಲಿಗೆ ನನಗೆ ಇದು ಬಾಕ್ಸಾಗಿರೋ ಮೆಣಸಿನ್ಕಾಯಿ ಆಸೆಕ್ ಬಂದು ಹೊಗೆ ಹತ್ಕೊಂಬತೈತಿ. ಮೆಣಸಿನ್ಕಾಯಿ ಉದ್ರಾಕಕ್ ನಂಗೆ ಅಂತ ಕೆಲಸ ಮಾಡ್ತ. ನೀವು ಚಿಕ್ಕ ಬಾಯಿ ಮುಚ್ಕೊಂಡು ಸುಮ್ತಿರ್ಬೇಕು, ಏನು ಉಸಿರು ಬಿಡ್ದಂಗೆ. ಅರೆ ಮುಂದಿನ ಅದು ಫಸ್ಟ್ ಹಂಗೆಲ್ಲ ಹೇಳ್ಬಿಟ್ಟಿದ್ದೆ. ಈಗ ಏನು ಹೇಳಲ್ಲ ಮುಂದಿನ ಫುಲ್ ಸೈಲೆಂಟ್, ಸುಮ್ಮನೆ ಚುಪ್ಕೆ ಬೈಟ್ ಅಂತಾರಲ್ಲ ಹಂಗೆ ಇದ್ಬಿಟ್ಟೈತಿ ನಮ್ಗೆ. ಹಂಗೇನ ಚುಪ್ಪ ಅಂತದ ಚುಪ್ಪ ಮುಚ್ಕೊಂಡು ಇರ್ಬೇಕು. ಸರಿನಾ? ಬರ್ರಿ ಬರ್ರಿ ಹೋಗನ್ ಬರ್ರಿ. ಯಾರಿಗೂ ಕಾಮ್ದಂಗೆ ಮಾಡ್ಬೇಕು ಹೋದಂಗೆ ಹೋಗನ್ ಸೀದನ. ಲೋಕಿ ಪಾಸ ಇದು ಏನೋ ಈ ಪಟ್ಟಿ ಬಿಟ್ಟಿದ್ದೇವೆ. ಜೊತೆಗೆಲ್ಲ ಉಣ್ಣ ನಿಂತವೆಲ್ಲೋ ಯಾರು ಕಿತ್ತಲ್ಲ. ನಾನು ಅದನ್ನೇ ಹೇಳಿದ್ದ ಅವಾಗ್ಲಿಂದ. ಯಾವ ಪಾಟಿ ಇದ್ದೇವೆ? ರಸ್ಪುರಿನ ಎಂತವ ಇರ್ಬೇಕಲ್ವೇ ಇವು? ಇರ್ಬೇಕು ಅಲ್ಲ ಕಣು ಲೋಕಿ. ಅವೇ ಕಣು ಎಲ್ಲ ರಸ್ಪುರಿನೇ. ಉಣ್ಣಾಗ ನಿಂತಿದ್ದೇವೆ. ಗಿಡದಾಗೆ ಹಣ್ಣಾಗಿರೆ ಬೋಲ್ ರುಚಿಯಾಗಿರ್ತೈತೆ. ಈ ಹಂಗ ಒಳ್ಳೆ ಕೆಲಸ ಮಾಡಿದ್ದೀರ ಕರ್ಕೊಂಬಂದು. ಚಿಕ್ಕಲ್ರಿ ಚಾಲ್ದು
ಅರೆ ಹಾ ಮುಂದಿನ ಅಣ್ಣ ನಮಗೆ ಎಲ್ಲಿ ಚೋಟ ಗಿಡದು ಅಲ್ಲಿಗೆ ಐತೆ ಇಲ್ಲ ಅದು ಕಿತ್ಕೊಂಡ್ಬಿಟ್ಟೈತೆ ನಿಮಗೆ ಅಲ್ಲಿ ಕಿತ್ಕೊಳ್ರಿ ಯಪ್ಪ ಸ್ನೇಹಿತರೆ ಇವ್ ನೋಡಿದ್ರೆ ಯಾವ ಪಾಠ ಬಿಟ್ಟಿದಾವೆ ಎಲ್ಲ ಉಣ್ಣಾಗ ನಿಂತ ಇದಾವೆ ಇವತ್ ನಾಯಿ ನನ್ ಕಿತ್ಕೊಂಡೋಗಿ ಫುಲ್ ಚೆನ್ನಾಗಿ ತಿಂದು ಬಿಸಾಕದೇನ ನೀವು ಯಾರನ್ನ ಬೇಕು ಅಂತಂದ್ರೆ ನಮ್ಮಂತಕ್ಕೆ ಬರ್ರಿ ಇಲ್ಲಿಗೆ ಬರ್ಬೇಡ್ರಿ ಸೋಮಿ ಬೈತಾಳೆ ಬಂದು ನೀವು ಕಿತ್ಕೊಂಡನ ಸಿಗಾಕೊಂಡ್ರೆ ಬೇಕಾದ್ರೆ ನಮ್ಮಂತಕ್ಕೆ ಬರ್ರಿ ಯಾರು ಒಂದು ಮಾಯಿನ ಕೊಡ್ತೀನಿ ಸರಿನಾ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ರಿ ಅದಕ್ಕಿಂತ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ನ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ದಂಗೆ ಯಾರು ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಶಿರಾ ಸಾಕಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರಿಗೂ ವಿಡಿಯೋ ತೋರಿಸ್ರಿ ಅವ್ರಿಗೂ ಶೇರ್ ಮಾಡ್ರಿ ಸರಿನಾ ನೀವು ಮುಂದಿನ ವಿಡಿಯೋದಾಗ ಸಿಗ್ತೀವಿ ಅಲ್ಲಿಂದ